ಲಿವ್ ಇನ್ ರಿಲೇಶನ್ಶಿಪ್ ಪ್ರಿಯಕರನ ಜೊತೆ ಸೇರಿ ತಂಗಿ ಹಾಗೂ ಹೆತ್ತವರ ಕೊಲೆ ಪ್ರಕರಣ. ಘಟನೆ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮೂವರನ್ನ ಕೊಲೆಗೈದು ಎಸ್ಕೇಪ್ ಆಗಿರುವಂತಹ ಪಾಪಿ ಮಗಳು ಮತ್ತು ಪ್ರಿಯಕರ. ಹೌದು, ಕೆಆರ್ಪುರದ ಸೀಗೆಹಳ್ಳಿ ಸಮೀಪದ ಸಾಯಿ ಗ್ರೀನ್ ಹೋಮ್ಸ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಂತಹ ಘಟನೆ ಇದಾಗಿದ್ದು, ಆರೋಪಿ ಬಲೆಗೆ ಪೊಲೀಸರು ಈಗ ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರೆ. ಕೆನತ್ ಎಂಬುವನ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದಂತಹ ಶ್ವೇತಾ ಕಳೆದ 1.5 ತಿಂಗಳಿಂದ ಒಂದೇ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದಂತಹ ಕೆನತ್ ಮತ್ತು ಶ್ವೇತಾ. ಅದಾದ್ಮೇಲೆ ಆರ್ಟಿವರೆಗಿತ್ತು. ಇನ್ನು ನನ್ನ ಟೀ ಎಕ್ಸ್ಟ್ರಾ ಮಾಡಿದ್ದು ಕನೆಕ್ಟ್ ಅದಾಗಿಲ್ಲ. ಬೇರೆ ಪ್ರಯತ್ನ ನಡೀತಾ ಇದೆ ಈ ಥರ ಮಾಡಿದೆ. ಇಲ್ಲಿ ಸಮಸ್ಯೆ ಏನಾಗಿದೆ, ಆ ಫ್ಯಾಮಿಲಿಯಲ್ಲಿ ಟೋಟಲ್ ಎಷ್ಟು ಜನ ಇದ್ರು ಎಲ್ಲರೂ ಒಬ್ಬ ತಾಯಿದೆಲ್ಲ ಏಜೆಡ್ ತಾಯಿ ಅವ್ರಿಗೆ ನಾವು ಕನ್ವಿನ್ಸ್ ಮಾಡಿ ಬಾಡಿ ಫುಲ್ಲಿ ನಾವು ಸೀರಿಯಸ್ ಅಫೆನ್ಸ್ ಇಂದ ಹಲವಾರು ಥಿಂಗ್ಸ್ ಬೇರೆ ಬೇರೆ ಜಾಸ್ತಿ ಏನು ಆ್ಯಕ್ಚುಲ್ ನಡಗಿದೆ. ಆರೋಪಿಗೆ ಬೆಂಗಳೂರು ಡಿಟೇಲ್ ಏನಕ್ಕೆ ಇದೆಲ್ಲ ನನ್ನ ವಿಷಯದವರಿಗೆ ನಾವು ಎಲ್ಲ ಶೂಟ್ ಮಾಡಲಿಕ್ಕೆ ಆಗಲ್ಲ. ಪ್ರಯತ್ನ ನಮ್ಮದು ನಡೀತಾ ಇದೆ. ಯಾಕಂದರೆ ಅವರು ಕೂಡ ಯಾವ ಮಾನಸಿಕ ಸ್ಥಿತಿಯಲ್ಲಿ ಇದ್ದಾರೋ ಅವರು ಯಾವ ರೀತಿ ಖಂಡಿತ ನಮ್ಮ ಬೆಳೆ ಆಗಿದೆ. ಈಗ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಿಕ್ಕಿದ್ಮೇಲೆ ನಾವು ಏನು ರೀಸನ್ ಏನು ಈ ಟೈಮಲ್ಲಿ ಹೀಗೆ ಆರೋಪಿ ಸಿಕ್ಕಿದ್ಮೇಲೆ ನಾವು ಅಲೆಜ್ ಸಿಕ್ಕಿದ್ಮೇಲೆ ನಮಗೆ ಗೊತ್ತಾಗಿದೆ. ಕೆಲವು ಆ್ಯಂಗಲ್ಸ್ ನಮಗೆ ಗೊತ್ತಾಗ್ತದೆ, ನಾವು ವೆರಿಫೈ ಮಾಡಬೇಕು. ಸಿಕ್ಕಿದ್ಮೇಲೆ ವೆರಿಫೈ ಮಾಡಿದ್ರೆ ಕೊಲೆಗೆ ಯಾವ ಎಫ್ಎನ್ಗಳು ಏನು ಬಳಸಿದ್ವಿ? ಸ್ಟ್ಯಾಬಿಂಗ್ ಆಗಿದೆ. ಆ ಸ್ಟ್ಯಾಬಿಂಗಲ್ಲಿ ಬ್ಲಡ್ ಲಾಸ್, ಹೆವಿ ಬ್ಲಡ್ ಲಾಸ್ ಆಗಿದೆ. ಲಾಸ್ಟ್ ಯಾರೋ ತಂದೆ ಡೆತ್ ಆದಮೇಲೆ ಅವರು ಕೆಲವು ವಿಷಯ ಹೇಳಿದ್ದಾರೆ ಅವರು ಹಾಸ್ಪಿಟಲಲ್ಲಿ. ಅದಾದ್ಮೇಲೆ ನಾವು ಪ್ರಯತ್ನದಲ್ಲಿ ಥ್ಯಾಂಕ್ ಯು.